ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಅಖಾಡ ರಂಗೇರಿದೆ. ನಿನ್ನೆ ಡಿಕೆಶಿ ಆಯಿತು, ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತಯಾಚನೆ ಮಾಡಲಿದ್ದಾರೆ. ಬೆಳಿಗ್ಗೆ 10:45ಕ್ಕೆ ಎಂಬಿಎ ಕಾಲೇಜು ಆವರಣಕ್ಕೆ ಹೆಲಿಕಾಪ್ಟರ್ ಮೂಲಕ ಸಿಎಂ ಆಗಮಿಸಲಿದ್ದು 11:30ಕ್ಕೆ ನಾಗನೂರು ಗ್ರಾಮದಲ್ಲಿ ರೋಡ್ ಶೋ ನಡೆಸಲಿದ್ದಾರೆ. ಬಳಿಕ ಮಧ್ಯಾಹ್ನ 12 ಗಂಟೆಗೆ ಶಿಮರಗೊಂಡನಹಳ್ಳಿ ಗ್ರಾಮದಲ್ಲಿ ರೋಡ್ ಶೋ ನಡೆಸಲಿದ್ದಾರೆ. ಮಧ್ಯಾಹ್ನ 1 ಗಂಟೆಗೆ ಹಳೆ ಬೆಳವನೂರು ಗ್ರಾಮದಲ್ಲಿ ರೋಡ್ ಶೋ ಮತ್ತು 2 ಗಂಟೆಗೆ ತುರ್ಚಘಟ್ಟ ಗ್ರಾಮದಲ್ಲಿ ಸಿಎಂ ರೋಡ್ ಶೋ ನಡೆಸಲಿದ್ದಾರೆ. 3 ಗಂಟೆಗೆ ಹದಡಿ ಗ್ರಾಮದಲ್ಲಿ ಮತಯಾಚನೆ ನಡೆಸಿ ಸಾರ್ವಜನಿಕ ಸಭೆ ನಡೆಸಲಿದ್ದಾರೆ. ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಿನ್ನೆ ಕಾಂಗ್ರೆಸ್ ಅಭ್ಯರ್ಥಿ ಪರ ಘಟಾನುಘಟಿ ನಾಯಕರು ಕ್ಯಾಂಪೇನ್ ಮಾಡಿದ್ರು. ಸಚಿವ ಚಲುವರಾಯಸ್ವಾಮಿ, ಶಾಸಕ ಶಿವಲಿಂಗೇಗೌಡ ಸೇರಿದಂತೆ ಅನೇಕರು ಪ್ರಚಾರದಲ್ಲಿ ಭಾಗಿಯಾದರು. ಇದೇ ವೇಳೆ ಮಾತನಾಡಿದ ಕೈ ಮುಖಂಡರು ಸಮರ್ಥ್ ಗೆದ್ದೇ ಗೆಲ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಕಾವಿರಿದೆ. ದಾವಣಗೆರೆಯಲ್ಲಿ ಬಂಡಾಯ ನಾಯಕರ ಮನವೊಲಿಸುವಂಥ ಕೆಲಸವನ್ನು ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಸೈಯದ್ ಸೈಫುಲ್ಲಾ ಮನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯನ್ನು ನೀಡಿ ಚರ್ಚೆಯನ್ನು ಮಾಡಿದ್ರು. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಎಸ್ ಮಲ್ಲಿಕಾರ್ಜುನ ಸೇರಿದಂತೆ ಇನ್ನಿತರ ನಾಯಕರು ಕೂಡ ಉಪಸ್ಥಿತರಿದ್ದರು. ನಾನು ಅನೇಕ ಮುಖಂಡಗಳನ್ನ ಭೇಟಿ ಮಾಡಿದ್ದೇನೆ. ನಾನು ನೋಡಿದೆ, ನಮ್ಮ ಯಾರನ್ನ ನಾವು ಇನ್ಚಾರ್ಜ್ ಹಾಕಿದ್ದೋ ನಮ್ಮ ಕ್ಷೇತ್ರದ ಶಾಸಕರುಗಳನ್ನೆಲ್ಲ ಅವರೆಲ್ಲ ಆಗಲೇ ಫೀಲ್ಡಲ್ಲಿ ಇದ್ದಾರೆ. ಎಲ್ಲ ಕಡೆ ಆಗಲೇ ಚುನಾವಣಾ ಕಾವು ನಾವು ಬಂದು ಹೇಳಿಸ್ಬೇಕು ಅಂದ್ಕೊಂಡಿದ್ದೆ, ಅದೇ ಕಾವು ಮೊದಲೇ ಎದ್ದು ಬಿಟ್ಟಿದೆ. ಯಾಕೆಂದ್ರೆ ಅವ್ರಿಗೆ ಅನುಕೂಲ ಆಗ್ತಾ ಇದೆ. ಸೊ ಈ ಚುನಾವಣೆ ಭಾಳ ವಿಜೃಂಭಣೆಯಿಂದ ಮೊದಲಕ್ಕಿಂತ ಹೆಚ್ಚಿಗೆ ಮತದಿಂದ ಸುಮಾರು ಒಂದು 40,000ಕ್ಕೂ ಹೆಚ್ಚು ಮತದಿಂದ ನಮ್ಮ ಅಭ್ಯರ್ಥಿ ಅವರ ಸುಪುತ್ರ ಮಲ್ಲಿಕಾರ್ಜುನ್ ಸುಪುತ್ರ ಇವತ್ತು ಗೆಲ್ತಾರೆ. ಶಿವಶಂಕರ್ ಅವ್ರ ಕೃಪೆ ಆಶೀರ್ವಾದ ಏನು ಈ ಜನತೆ ಮೇಲಿತ್ತು, ಆ ಜನತೆ ಇದ್ದಂಥ ಋಣನ ಈ ಕೋವಿಡ್ ಅಲ್ಲಿ ನೆನಪು ಮಾಡಿಕೊಂಡು ಬೇರೆ ಕಷ್ಟಕಾಲದಲ್ಲಿ ಸಹಾಯ ಮಾಡಿಕೊಂಡಿದ್ದು ಇದೆಲ್ಲ ಕೂಡ ಸ್ಮರಿಸಿ ಇವತ್ತು ಮತ ಹಾಕುವಂಥ ಕೆಲಸ ನಮ್ಮ ಜನ ಮುಂದಕ್ಕೆ ಬಂದಿದ್ದಾರೆ. ಅದಕ್ಕೆ ನಾನು ಈ ದಾವಣಗೆರೆ ಕ್ಷೇತ್ರದ ಮತದಾರರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತೀನಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಿಎಸ್ವೈ ನೇತೃತ್ವದಲ್ಲಿ ಚುನಾವಣಾ ಪ್ರಚಾರ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಭೆಯಲ್ಲಿ ಮಾತನಾಡಿದ ಸಂಸದ ಬಸವರಾಜ ಬೊಮ್ಮಾಯಿ, ದಾವಣಗೆರೆ ದಕ್ಷಿಣ ನಕಲಿ ನಾಯಕರು ಹುಟ್ಕೊಂಡಿದ್ದಾರೆ. ಅತಿ ಹೆಚ್ಚು ಆಡಳಿತ ಮಾಡಿರೋ ಸಿದ್ದರಾಮಯ್ಯ ಅತಿ ಹೆಚ್ಚು ಸಾಲ ಮಾಡಿದ ಮುಖ್ಯಮಂತ್ರಿಯಾಗಿದ್ದಾರೆ. ಇದುವರೆಗೆ ಕರ್ನಾಟಕದಲ್ಲಿ 8 ವರ್ಷ ಅಧಿಕಾರ ಮಾಡಿದ್ದು 10 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಪ್ರತಿಯೊಬ್ಬರ ತಲೆ ಮೇಲೆ 1 ಲಕ್ಷ ರೂಪಾಯಿ ಸಾಲ ಮಾಡಿದ ಶ್ರೇಯಸ್ಸು ಸಿಎಂ ಸಿದ್ದರಾಮಯ್ಯಗೆ ಸಲ್ಲುತ್ತೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಸಭೆಯನ್ನ ಉದ್ದೇಶಿಸಿ ಮಾಜಿ ಸಚಿವ ಸುನೀಲ್ ಕುಮಾರ್ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಅವರ ದುರಾಡಳಿತ ಮನೆ ಮನೆಗೆ ತಲುಪಿದೆ. ಜನ ಬದಲಾವಣೆಗಾಗಿ ಕಾಯ್ತಾ ಇದ್ದಾರೆ. ಈ ದಾವಣಗೆರೆ ಬಾಗಲಕೋಟೆಯ ಚುನಾವಣೆಯ ಫಲಿತಾಂಶ ಕಾಂಗ್ರೆಸ್ಸಿನ ಅಧಿಪತನದ ಮೊದಲನೆಯ ಹೆಜ್ಜೆ ಆಗ್ತದೆ. ಅದಕ್ಕೆ ದಾವಣಗೆರೆ ಜನ ಮತ್ತು ಬಾಗಲಕೋಟೆ ಜನ ಆಶೀರ್ವಾದ ಮಾಡ್ತಾರಂತ ನಮ್ಗೆ ಸಂಪೂರ್ಣವಾಗಿ ವಿಶ್ವಾಸ ಇದೆ. ಭಾರತೀಯ ಜನತಾ ಪಕ್ಷ ಒಂದು ಸದೃಢವಾಗಿ, ಸಂಘಟಿತವಾಗಿ, ಒಕ್ಕಟ್ಟಾಗಿ ಈ ಚುನಾವಣೆಯನ್ನು ಒಂದು ಸವಾಲಾಗಿ ಸ್ವೀಕಾರ ಮಾಡಿ ನಾವು ಈ ದುಷ್ಟ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಮನೆ ಕಳಿಸೋವರೆಗೂ ವಿಶ್ರಮಿಸೋದಲ್ಲನ್ನುವಂಥ ಪಣವನ್ನು ತೊಟ್ಟು ಈ ಚುನಾವಣೆಯ ಕಣದಲ್ಲಿ ಧುಮುಕಿದ್ದೇವೆ. ಖಂಡಿತವಾಗಿಯೂ ಜನ ಆಶೀರ್ವಾದ ಮಾಡ್ತಾರಂತ ವಿಶ್ವಾಸ ನನಗಿದೆ. ಜನಹಿತವನ್ನು ಸಂಪೂರ್ಣ ಮತ್ತು ಸರ್ಕಾರದ ಖಜಾನೆಯನ್ನ ಲೂಟಿ ಮಾಡುವಂತ ಹಗಲು ದರೋಡೆಯಲ್ಲಿ ನಿರತರಾಗಿರುವಂತ ಈ ಸಿದ್ದರಾಮಯ್ಯ ಸರ್ಕಾರವನ್ನ ಕಿತ್ತೊಗೆಯೋದಕ್ಕೆ ಈ ದಾವಣಗೆರೆ ಬಾಗಲಕೋಟೆ ಚುನಾವಣೆ ಪ್ರೇರಣೆ ನೀಡುತ್ತೆ ಅನ್ನುವಂಥ ವಿಶ್ವಾಸ ಎಲ್ಲರಿಗೂ ಇದೆ. ನಾನು ನಿಮ್ಮಲ್ಲಿ ಕೈ ಜೋಡಿಸಿ ವಿನಂತಿ ಮಾಡ್ತೇನೆ, ಈ ರಾಜ್ಯದ ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಯಾರು ಕೋಟಿಗಟ್ಟಲೆ ಹಣವನ್ನು ಖರ್ಚು ಮಾಡಿ ಚುನಾವಣೆಯಲ್ಲಿ ಗೆಲ್ತೇವೆ ಅನ್ನೋ ಭ್ರಮೆಯಲ್ಲಿ ಇದ್ದಾರೋ ಅವರಿಗೆ ತಕ್ಕ ಪಾಠವನ್ನು ಕಲಿಸುವಂತ ಕೆಲಸವನ್ನ ನೀವು ಮಾತ್ರ ಅಲ್ಲ, ನಿಮ್ಮ ಬಂಧು ಬಳಗದವ್ರಿಗೆ ಹೇಳಿ, ನೀವು ಸಹ ಹಳ್ಳಿ ಹಳ್ಳಿಗೆ ಹೋಗಿ ನಮ್ಮ ಅಭ್ಯರ್ಥಿ ಶ್ರೀನಿವಾಸ್ ಪರವಾಗಿ ಕೆಲಸ ಮಾಡಬೇಕು ಅಂತ ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಕ್ಕೆ ನಾನು ಬಂದಿದ್ದೇನೆ. 3 ವರ್ಷ ಆಯ್ತು ಬಂಧುಗಳ ಈ ಸರ್ಕಾರ ಬಂದು ಮಾತಾಡ್ತಿದ್ರೆ ನಾನು ಅಹಿಂದ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. ಯಾವ ಅಹಿಂದ
ಸರ್ಕಾರ ಇವತ್ತು ನ್ಯಾಯವನ್ನ ಕೊಟ್ಟಿದೆ. ಬಿಜೆಪಿ ಸರ್ಕಾರದ ಕಾಲದಲ್ಲಿ 5ನೇ ವರ್ಗದ ಎಲ್ಲ ನಿಗಮ ಮಂಡಳಿಗಳಿಗೆ ಹತ್ತತ್ರ 800ರಿಂದ 1,000 ಕೋಟಿ ರೂಪಾಯಿ ಅನುದಾನವನ್ನ ಪ್ರತಿ ವರ್ಷ ನಮ್ಮ ಸರ್ಕಾರ ಕೊಡ್ತಾ ಇತ್ತು. ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನಮ್ಮ ಕಾಲದಲ್ಲಿದ್ದಂತ 800 1,000 ಕೋಟಿ ರೂಪಾಯಿ ಅನುದಾನವನ್ನ 350-400 ಕೋಟಿ ರೂಪಾಯಿಗೆ ಈ ಸರ್ಕಾರ 5ನೇ ವರ್ಗಕ್ಕೆ ಕೆಳಗಿಳಿಸಿದೆ. ಭಾಷಣದಲ್ಲಿ 5 ಅಂತ ಹೇಳ್ತಾರೆ, ಯೋಜನೆಗಳನ್ನ 5ನೇ ವರ್ಗಕ್ಕೆ ಯಾವುದನ್ನು ಕೂಡ ಕೊಡ್ಲಿಲ್ಲ. ನಿಗಮ ಮಂಡಳಿಗಳಿಗೆ ನ್ಯಾಯ ಕೊಡ್ಲಿಲ್ಲ. ಗಂಗಾ ಕಲ್ಯಾಣಕ್ಕೆ ಇವತ್ತು ಯೋಜನೆಗಳನ್ನ ಕೊಡ್ಲಿಲ್ಲ. ಬಿಜೆಪಿ ಸರ್ಕಾರದ ಕಾಲದಲ್ಲಿ ಯಾರಾದ್ರೂ ಬೋರ್ವೆಲ್ ಅನ್ನ ತೋಡಿ ಟಿಸಿ ಅನ್ನ ಕೊಡ್ಬೇಕು ಅಂತಂದ್ರೆ 25,000 ಕೊಟ್ರೆ ಟಿಸಿ ಕೊಡ್ತಾ ಇದ್ವಿ, 10,000 ರೂಪಾಯಿ ಕೊಟ್ರೆ ಟಿಸಿ ಕೊಡ್ತಾ ಇದ್ವಿ. ಈ ಸರ್ಕಾರ ಬಂದ ನಂತರ 3 ಲಕ್ಷ ರೂಪಾಯಿ ಕೊಟ್ಟರು ಕೂಡ ಟಿಸಿ ಕೊಡದೇ ಇರುವಂತ ರೈತ ವಿರೋಧಿ ಸರ್ಕಾರ ಇದು. ಇಂಥ ಸರ್ಕಾರದ ವಿರುದ್ಧ ನಾಡಿದ್ದಿನ ಉಪಚುನಾವಣೆಯಲ್ಲಿ ಬಿಜೆಪಿಯನ್ನು ಗೆಲ್ಲಿಸಬೇಕಾದಂತ ಅನಿವಾರ್ಯತೆ ಇವತ್ತಿದೆ. ಬಾಗಲಕೋಟೆಯಲ್ಲಿ ಉಪಚುನಾವಣೆ ಕಾವು ಜೋರಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಸಿಎಂ ಸಿದ್ದರಾಮಯ್ಯ ಭರ್ಜರಿ ಪ್ರಚಾರವನ್ನು ಮಾಡಿದ್ದಾರೆ. ಐತಿಹಾಸಿಕ ಐಹೊಳೆ ಪಟ್ಟಣದಲ್ಲಿ ಪ್ರಚಾರ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿ, ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ನೀವೆಲ್ಲರೂ ಕೂಡ ಮತ ಹಾಕಿ. ಇನ್ನು 2 ವರ್ಷ ನಮ್ಮದೇ ಸರ್ಕಾರ ಇರಲಿದೆ. 2 ವರ್ಷ ನಾನೇ ಈ ರಾಜ್ಯದ ಮುಖ್ಯಮಂತ್ರಿ ಅಂತ ಸಭೆಯಲ್ಲಿ ಸಿಎಂ ಘೋಷಣೆ ಮಾಡಿದ್ದಾರೆ. HY ಮೇಟಿ ಅವರು ಉತ್ತಮ ಕೆಲಸ ಮಾಡಿದ್ದಾರೆ. ಅವರು ಕನಸು ಕಂಡಿದ್ದಂಥ ಕೆಲಸಗಳನ್ನು ಮುಂದುವರಿಸಬೇಕಾಗಿದೆ. ಹೀಗಾಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕುವಂತೆ ಸಿಎಂ ಸಿದ್ದರಾಮಯ್ಯ ಮನವಿ ಮಾಡಿದರು. ಉಮೇಶ್ ಮೇಟಿಯವರನ್ನ ಕಣಕ್ಕಿಳಿಸಿದ್ದೇವೆ. ಇನ್ನೂ 2 ವರ್ಷ ನಾವೇ ಅಧಿಕಾರದಲ್ಲಿ ಇರ್ತೀವಿ. ನಾನೇ ಈ ರಾಜ್ಯದ ಮುಖ್ಯಮಂತ್ರಿ. ಇನ್ನೂ 2 ವರ್ಷ ಅಧಿಕಾರದಲ್ಲಿ ಇರ್ತೀವಿ. ಈ ಕ್ಷೇತ್ರದ ಅಭಿವೃದ್ಧಿ ಆಗಬೇಕಾದ್ರೆ ಕಾಂಗ್ರೆಸ್ಸಿನ ಪ್ರತಿನಿಧಿ ಆಯ್ಕೆಯಾದರೂ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಲ್ಲೂ ಉಮೇಶ್ ಮೇಟಿಯವರು HY ಮೇಟಿಯವರು ಏನೇನು ಕೆಲಸಗಳನ್ನ ಮಾಡ್ತಾ ಇದ್ರು ಅವನ್ನೆಲ್ಲ ಮುಂದುವರಿಸ್ತಕ್ಕಂಥ ಕೆಲಸವನ್ನ ಉಮೇಶ್ ಮೇಟಿಯವರು ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ಇದೆ ಅಂತಕ್ಕಂಥ ಮಾತುಗಳನ್ನ ನಮಗೆ ತಿಳಿಸಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಮ್ಮ ತಮ್ಮ ಬಜೆಟ್ನಲ್ಲಿ ಘೋಷಿಸಿರುವ ಹಣಕಾಸು ನೀತಿಗಳು ಮತ್ತು ಇನ್ನೂ ಅನೇಕ ನೀತಿಗಳು ಪ್ರತಿ ವರ್ಷದಂತೆ ಈ ಬಾರಿಯೂ ಇಂದಿನಿಂದ ಜಾರಿಗೆ ಬರ್ತಾ ಇವೆ. ಇಂದಿನಿಂದ 12 ಲಕ್ಷದವರೆಗೆ ಆದಾಯ ತೆರಿಗೆ ಇಲ್ಲ. ವಾಣಿಜ್ಯ ವಿದ್ಯುತ್ ಶುಲ್ಕ, ಟೋಲ್ ದರ ಇಂದಿನಿಂದ ಏರಿಕೆಯಾಗಲಿದೆ. ಇನ್ನು ಟೋಲ್ ಬೂತ್ಗಳಲ್ಲಿ ಈಗಾಗಲೇ ಫಾಸ್ಟ್ಯಾಗ್ ವ್ಯವಸ್ಥೆ ಜಾರಿಗೆ ಬಂದಿದ್ದು ಕೆಲವು ಸಂದರ್ಭದಲ್ಲಿ ನಗದು ಸ್ವೀಕಾರ ಮಾಡಲಾಗ್ತಾ ಇತ್ತು. ಆದರೆ ಇಂದಿನಿಂದ ದೇಶದ 1,150 ಟೋಲ್ಗಳಲ್ಲಿ ನಗದು ಸ್ವೀಕಾರ ಇರಲ್ಲ. ಕೇವಲ ಫಾಸ್ಟ್ಯಾಗ್ ಮತ್ತು UPI ಮೂಲಕ ಹಣ ಪಾವತಿಸಬಹುದು. ಜನಸಾಮಾನ್ಯರ ಜೀವನ ಇಂದಿನಿಂದ ಮತ್ತಷ್ಟು ದುಬಾರಿಯಾಗಲಿದೆ. ಇಂದಿನಿಂದ ಕೈಗಾರಿಕಾ ಮತ್ತು ವಾಣಿಜ್ಯ ಬಳಕೆಯ ವಿದ್ಯುತ್ ದರ ಹೆಚ್ಚಾಗಲಿದೆ. ನೀರಿನ ದರವನ್ನು 3% ಹೆಚ್ಚಳ ಮಾಡಲಾಗಿದೆ. ಇನ್ನು ರಾಷ್ಟ್ರೀಯ ಹೆದ್ದಾರಿಗಳ ಟೋಲ್ 3% ರಿಂದ 5% ಹೆಚ್ಚಳವಾಗಿದೆ. ಲಘು ವಾಹನ, ಕಾರು ಮತ್ತು ಜೀಪುಗಳಿಗೆ ಕನಿಷ್ಠ 5 ರಿಂದ 10 ರೂಪಾಯಿ ಹೆಚ್ಚಾಗಿದ್ರೆ ಲಾರಿ, ಬಸ್ ಸೇರಿದಂತೆ ದೊಡ್ಡ ವಾಣಿಜ್ಯ ವಾಹನಗಳಿಗೆ 15 ರಿಂದ 40 ರೂಪಾಯಿ ಹೆಚ್ಚಿಸಲಾಗಿದೆ. 16 ವರ್ಷಗಳ ಬಳಿಕ ಇಂದಿನಿಂದ ದೇಶಾದ್ಯಂತ ಜನಗಣತಿ ನಡೆಯಲಿದೆ. ಧಾರವಾಡದಲ್ಲೂ ಜನಗಣತಿ ಶುರುವಾಗಲಿದ್ದು ಏಪ್ರಿಲ್ 15ರವರೆಗೆ ಸ್ವಯಂ ಗಣತಿಗೆ ಅವಕಾಶ ಇದೆ. ಮೊದಲ ಬಾರಿಗೆ ಸ್ವಯಂ ಗಣತಿ ಮಾಡಲಾಗ್ತಾ ಇದೆ. ವೆಬ್ಸೈಟ್ ಮೂಲಕ ಗಣತಿ ಮಾಡಿಕೊಳ್ಳಬಹುದು. ಒಟ್ಟು 33 ಪ್ರಶ್ನೆಗಳಿರುತ್ತೆ. ಧಾರವಾಡ ಜಿಲ್ಲೆಯಲ್ಲಿ 1726 ಜನರನ್ನ ಗಣತಿ ಕಾರ್ಯಕ್ಕೆ ನಿಯೋಜನೆ ಮಾಡಲಾಗಿದೆ. 6 ಗಣತಿದಾರರಿಗೆ ಒಬ್ಬರು ಮೇಲ್ವಿಚಾರಕರನ್ನ ನೇಮಿಸಲಾಗಿದೆ ಅಂತ ಜಿಲ್ಲಾಧಿಕಾರಿ ಮಾಹಿತಿ ನೀಡಿದ್ದಾರೆ. ಜನಗಣತಿ 2027 ಇದು 1ನೇ ಹಂತ ಕರ್ನಾಟಕ ರಾಜ್ಯದಲ್ಲಿ ಅಂದರೆ 1/4/2026ರಿಂದ 15/4/26ರವರೆಗೆ ಸ್ವಯಂ ಗಣತಿ ಸೆಲ್ಫ್ ಎನ್ಯುಮರೇಷನ್ ಶುರು ಆಗ್ತಾ ಇದೆ. ಈ ಮೊದಲನೇ ಬಾರಿಗೆ ಈ ಸ್ವಯಂ ಗಣತಿಯನ್ನು ಈ ವರ್ಷ ಚಾಲು ಮಾಡ್ತಾ ಇದ್ದಾರೆ. ಈ ವ್ಯವಸ್ಥೆಯನ್ನು ವ್ಯಕ್ತಿಗಳು ಖುದ್ದಾಗಿ ತಮ್ಮ ಜನಗಣತಿಯಲ್ಲಿ ತಮ್ಮ ಎನ್ಯುಮರೇಷನನ್ನು ಮಾಡ್ಕೊಳ್ಬೋದಾಗಿದೆ. ಇದು ಆಪ್ಷನಲ್ ಆಗಿದೆ. ಬಟ್ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಮಾಹಿತಿಯನ್ನು ಅವರೇ ಭರ್ತಿ ಮಾಡಿದ್ದಲ್ಲಿ ಯಾವುದೇ ರೀತಿಯಲ್ಲಿ ತಪ್ಪು ಆಗಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಸೊ ಅದರಿಂದ ಜನರು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ಮಾಡಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಈ ಸೆಲ್ಫ್ ಎನ್ಯುಮರೇಷನ್ ಆಕ್ಸೆಸ್ ಮಾಡಲಿಕ್ಕೆ ನಾವು ಆಲ್ರೆಡಿ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. se.census.gov.in ಈ ಒಂದು ವೆಬ್ಸೈಟಲ್ಲಿ ನಾವು ಖುದ್ದಾಗಿ ಹೋಗಿ ಇದನ್ನ ಎನ್ರೋಲ್ಮೆಂಟ್ ಮಾಡ್ಕೊಳ್ಬಹುದು. ಕುಟುಂಬಗಳು ಮಾತ್ರ ಸ್ವಯಂ ಗಣತಿಯನ್ನು ಮಾಡಲಿಕ್ಕೆ ಅವಕಾಶ ಇದೆ.
ಇಂದು ತುಮಕೂರಿನ ಸಿದ್ಧಗಂಗಾ ಮಠದ ಶಿವೈಕ್ಯ ಶಿವಕುಮಾರ ಮಹಾಶಿವಯೋಗಿಗಳ 119ನೇ ಜನ್ಮದಿನೋತ್ಸವ. ಈ ಹಿನ್ನೆಲೆಯಲ್ಲಿ ರಾಜ್ಯಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭೇಟಿಯನ್ನು ಕೊಡಲಿದ್ದಾರೆ. ನಿನ್ನೆ ರಾತ್ರಿ ಬೆಂಗಳೂರಿಗೆ ಆಗಮಿಸಿರುವಂಥ ರಾಷ್ಟ್ರಪತಿಗಳು ಲೋಕಭವನದಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಇಂದು ಬೆಳಗ್ಗೆ 10:40ಕ್ಕೆ ತುಮಕೂರಿನ ಸಿದ್ಧಗಂಗಾ ಶ್ರೀಗಳ ಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ರಾಷ್ಟ್ರಪತಿಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಪರಮೇಶ್ವರ್, ಕೇಂದ್ರ ಸಚಿವ ವಿ ಸೋಮಣ್ಣ ಬರಮಾಡಿಕೊಳ್ಳಿದ್ದಾರೆ. ಬೆಂಗಳೂರಿನಲ್ಲಿ ನಾಳೆ ಐತಿಹಾಸಿಕ ಕರಗ ಮಹೋತ್ಸವ ನಡೆಯಲಿದೆ. ಕೆಲವು ರಸ್ತೆಗಳಲ್ಲಿ ಸಂಚಾರ ಬಂದ್ ಮಾಡಲಾಗಿದೆ. ಕರಗ ಉತ್ಸವ ದೇವಸ್ಥಾನದಿಂದ ಹೊರಟು ಮತ್ತೆ ವಾಪಸ್ ದೇವಸ್ಥಾನ ತಲುಪುವವರೆಗೂ ಸಿಟಿ ಮಾರ್ಕೆಟ್ ಸರ್ಕಲ್ನಿಂದ ಅವೆನ್ಯೂ ಸರ್ಕಲ್ವರೆಗೂ ರಸ್ತೆ ಕ್ಲೋಸ್ ಆಗಲಿದೆ. ಕರಗ ಹೋಗುವಂತಹ ಮೆರವಣಿಗೆಯ ರಸ್ತೆಯಲ್ಲಿ ಆಯಾ ಸಂದರ್ಭಕ್ಕೆ ರಸ್ತೆ ಬಂದ್ ಮಾಡಲಿದ್ದು, ಪರ್ಯಾಯ ರಸ್ತೆಗಳಲ್ಲಿ ಸಂಚರಿಸಲು ಅವಕಾಶ ಮಾಡಿಕೊಡಲಾಗುತ್ತದೆ. ಕರಗ ಉತ್ಸವದಲ್ಲಿ ಲಕ್ಷಾಂತರ ಜನರು ಸೇರುವ ಹಿನ್ನೆಲೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. 1000 ಪೊಲೀಸ್, ಹೋಂಗಾರ್ಡ್, ಸಿವಿಲ್ ಡಿಫೆನ್ಸ್ ನಿಯೋಜಿಸಿದ್ದು ಆಯಾ ಕಟ್ಟಿನ ಸ್ಥಳಗಳಲ್ಲಿ ಹೆಚ್ಚಿನ ಭದ್ರತೆ ಒದಗಿಸಲಾಗಿದೆ. ಇನ್ನು ಬೆಂಗಳೂರು ಕರಗ ನಡೆಯಲಿದ್ದು, ದೇವಸ್ಥಾನದ ಬಳಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಂದೋಬಸ್ತ್ ಮತ್ತು ರೋಡ್ ಡೈವರ್ಷನ್ ಬಗ್ಗೆ ಹಿರಿಯ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಜೊತೆಗೆ ಲಕ್ಷಾಂತರ ಜನ ಜಮಾವಣೆ ಆಗುವಂತಹ ಹಿನ್ನೆಲೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಚ್ಚರಿಕೆ ವಹಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಹಾಗೆ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಭೇಟಿ ನೀಡಿ ಕಮಿಷನರ್ರಿಂದ ಮಾಹಿತಿ ಪಡೆದರು. ನಾವು ಏನು ಹೇಳ್ಬೋದು, ಎಂಟೈರ್ ಬೆಂಗಳೂರದು ಒಂದು ಹಾರ್ಟಲ್ಲಿ ಇದೆ ಇದು ಟೆಂಪಲ್. ಸೊ ಇವು ಊರ ಹಬ್ಬ ಅಂತ ನಾವು ಹೇಳ್ತೀವಿ. 9 ದಿವಸದಿಂದ ನಡೀತಾ ಇದೆ. ನಾಳೆ ಮೇನ್ ಹಬ್ಬ ಇದೆ. ಇದರಲ್ಲಿ 22 ಕಿಲೋಮೀಟ್ರದ್ದು ಅಂದಾಜು ನಮ್ಮ ಪೊಲೀಸ್ ಅವರು ಫಸ್ಟ್ ಟೈಮ್ ಒಂದು ಟೋಟಲ್ ಏರಿಯಾ ಸರ್ವೆ ಮಾಡಿ ಎಲ್ಲೆಲ್ಲಿ ಯಾವ್ಯಾವ ರೂಟ್ಗೆ ಹೋಗ್ತದೆ ಅದೆಲ್ಲ ಒಂದು ರೂಟ್ ಮ್ಯಾಪ್ ಮಾಡಿದೆ. ಈಗ ನಿಮ್ಮ ಎದುರುಗಡೆ ಇದೆ. ಆ ರೂಟ್ ಮ್ಯಾಪಲ್ಲಿ ನಮ್ಮ ದೇವಸ್ಥಾನ ಕಡೆಯವರೇ ಸಹಯೋಗ ಮಾಡಿ ಅವರು ಎಲ್ಲ ಇಂತಿಷ್ಟು ಜಾಗ ಹೋಗ್ತದೆ, ಈ ಥರ ಹೋಗ್ತದೆ ಅಂತ ಎಲ್ಲ ಹೇಳಿದರು. ಇದರಲ್ಲಿ 2 ಡಿವಿಷನ್ ಸ್ಟಾಫ್ ಅವ್ರು ನಾವು ಇನ್ವಾಲ್ವ್ ಮಾಡ್ತಾಯಿದ್ದೀವಿ. ಒಂದು ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಸೆಂಟ್ರಲ್ ಡಿವಿಷನ್ದು ಇದೆ, ಸೆಂಟ್ರಲ್ DCP ಅವರು ಮಾಡ್ತಾಯಿದ್ದಾರೆ. ನಡುವೆದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆ ಬಜೆಟ್ ಮಂಡನೆ ಹಿನ್ನೆಲೆಯಲ್ಲಿ ನಿನ್ನೆ ಮೇಯರ್ ವರ್ಷಾ ಜಾನೆ ಮತ್ತು ಆಯುಕ್ತ ಡಾಕ್ಟರ್ ಅವಿನಾಶ್ ಶಿಂದೆ ನೇತೃತ್ವದಲ್ಲಿ ಪಾಲಿಕೆ ಸರ್ವ ಸದಸ್ಯರ ಪೂರ್ವಭಾವಿ ಸಭೆ ನಡೆದಿದೆ. ನಗರದ ಟೌನ್ ಹಾಲ್ನಲ್ಲಿ ನಡೆದಂಥ ಬಜೆಟ್ ಪೂರ್ವ ಸಭೆಯಲ್ಲಿ ಮೇಯರ್ ಪಾಲಿಕೆ ಸದಸ್ಯರ ಅಹವಾಲುಗಳನ್ನು ಸ್ವೀಕರಿಸಿದ್ದಾರೆ. ಇನ್ನು ಪಾಲಿಕೆ ವ್ಯಾಪ್ತಿಯಲ್ಲಿ ಬಡಾವಣೆಗಳ ಅಭಿವೃದ್ಧಿ, ಗಾರ್ಡನ್ಗಳ ನವೀಕರಣ, ವಿದ್ಯುತ್, ಚರಂಡಿ, ಕುಡಿಯುವಂಥ ನೀರು ಸೇರಿದಂತೆ ಹಲವು ಯೋಜನೆಗಳ ಬಗ್ಗೆ ಮೇಯರ್ ಸಲಹೆಗಳನ್ನು ಪಡೆದಿದ್ದಾರೆ. ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣಕ್ಕೆ ಪ್ಲಾನ್ ಮಾಡಲಾಗಿದೆ. ಆದರೆ ಪ್ರತಿಮೆಗೆ ದೇಣಿಗೆ ನೀಡೋ ವಿಚಾರದಲ್ಲಿ ವೈಮನಸ್ಸು ಮೂಡಿದೆ. ಕೋಮುಲ್ ವಿರುದ್ಧ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣಕ್ಕೆ 15 ಲಕ್ಷ ದೇಣಿಗೆ ನೀಡುವಂತೆ ಜಿಲ್ಲಾಧಿಕಾರಿಗಳು ಹಾಲು ಒಕ್ಕೂಟಕ್ಕೆ ಪತ್ರ ಬರೆದಿದ್ರು. ಈ ಬಗ್ಗೆ ನಿರ್ಧಾರ ಮಾಡಲು ಆಡಳಿತ ಮಂಡಳಿ ಸಭೆಯಲ್ಲಿ ಅಧ್ಯಕ್ಷ KY ನಂಜೇಗೌಡ ಕರೆದಿದ್ರು. ಆದರೆ ಅನುದಾನದ ವಿಚಾರವಾಗಿ ಕೆಲ ನಿರ್ದೇಶಕರು ತಗಾದೆ ತೆಗೆದಿದ್ದಾರೆ. ಇದನ್ನು ಆಕ್ಷೇಪಿಸಿ ಶಾಸಕ ನಾರಾಯಣಸ್ವಾಮಿ ಸಭೆಯಿಂದ ಹೊರಬಂದಿದ್ದು, ದೇಣಿಗೆ ಹಣ ನಾನೇ ಭರಿಸ್ತೇನೆ ಅಂದಿದ್ದಾರೆ. ಈ ಬಗ್ಗೆ ಶಾಸಕ ನಂಜೇಗೌಡ ಮಾತನಾಡಿದ್ದು, ಶಾಸಕರು ಅಸಮಾಧಾನಗೊಂಡಿದ್ದು ಸರಿಯಲ್ಲ ಅಂದಿದ್ದಾರೆ. ಅವರ ಪುತ್ಥಳಿಯನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಸರ್ಕಾರದಿಂದ ಅನುಮೋದನೆ ಆಗಿತ್ತು. ಈ ಒಂದು ಹಣವನ್ನು ಸರ್ಕಾರ ಮತ್ತು ನಮ್ಮ ಸಂಘ ಸಂಸ್ಥೆಗಳು ಎಲ್ಲ ಇಲಾಖೆಗಳು ಬರೆಸಬೇಕು ಅಂತ ಜಿಲ್ಲಾಧಿಕಾರಿಗಳು ಕೋಲಾರ ಹಾಲು ಒಕ್ಕೂಟಕ್ಕೆ ಕೂಡ ಪತ್ರ ಬರೆದಿದ್ದರು. ಆ ಒಂದು ಒಕ್ಕೂಟದಲ್ಲಿ ಇವತ್ತು ಸಭೆಯಲ್ಲಿ ಕೂಡ ಚರ್ಚೆ ಆದ ಸಂದರ್ಭದಲ್ಲಿ ನಮ್ಮ ಮುಳಬಾಗಿಲಿನ ನಿರ್ದೇಶಕರಾಗಿರ್ತಕ್ಕಂಥ ಕಾರಡೆ ನಾಗರಾಜ್ ಅವರು ಎಲ್ಲರೂ ಕೇಳ್ತಾರೆ, ಅಂಬೇಡ್ಕರ್ ಪ್ರತಿಮೆಗಳಿಗೆ ಅಂತ ಕೊಡೋಕ್ಕಾಗುತ್ತೆ, ಕೊಡೋಕ್ಕೆ ಇಲ್ಲಿ ಬರ್ತದೆ, ಕೊಡೋಕ್ಕೆ ಬರೋದಿಲ್ಲ ಅನ್ನೋ ಮಾತನ್ನು ಅವರಿಂದ. ತದನಂತರ ಮಾಲ್ದೂರಿ ನಿರ್ದೇಶಕರಾಗಿರ್ತಕ್ಕಂಥ ಗೌರವ ಶ್ರೀನಿವಾಸ್ ಅವರು ಏನು ಅಂಬೇಡ್ಕರ್ ಅವ್ರನ್ನ ದೇಣಿಗೆ ಮಾಡಬೇಕಾ ಅನ್ನೋ ಮಾತನ್ನು ಹೇಳಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ನಾವೆಲ್ಲರೂ ಸಹಕಾರ ಕೊಡಬೇಕು ಅನ್ನೋದು ಒಮ್ಮತದಿಂದ ಎಲ್ಲ ಚರ್ಚೆ ಇತ್ತು. ಅದರಲ್ಲಿ 15 ಲಕ್ಷ ಆದರೆ ಒಕ್ಕೂಟಕ್ಕೆ ಜಾಸ್ತಿ ಆಗ್ತದೇನೋ, ಸ್ವಲ್ಪ ಕಡಿಮೆ ಮಾಡೋಕ್ಕಾಗುತ್ತೇನೋ ನೋಡಿ ಅಂತ ನಾನು ಕೂಡ ನಾಳೆ ಸುಮ್ಮನೆ ರಿಕ್ವೆಸ್ಟ್ ಮಾಡಿದೆ. ಒಂದು 10 ಲಕ್ಷ ಮಾಡೋಣ. ಮತ್ತು ಜಿಲ್ಲಾಧಿಕಾರಿಗಳಿಗೆ ನೀವು ನಾನು ಕೂಡ ಮಾತನಾಡಿ ಜಿಲ್ಲಾಧಿಕಾರಿಗಳ ಹತ್ರ ಒಂದಲ್ಲ ಒಂದು ರೀತಿ ದುಡ್ಡು ಇರ್ತದೆ. CBSE ಪ್ರಶ್ನೆ ಪತ್ರಿಕೆಯಲ್ಲಿ ಮಹಾ ಎಡವಟ್ಟು ನಡೆದಿದೆ. ಸಪ್ಲಿಮೆಂಟರಿ ಪರೀಕ್ಷೆಯೇ ಈ ಬಾರಿಯ ಮುಖ್ಯ ಪ್ರಶ್ನೆ ಪತ್ರಿಕೆಯಾಗಿ ಆಯ್ಕೆ ಮಾಡಿ ದಿವ್ಯ ನಿರ್ಲಕ್ಷ್ಯವನ್ನು ತೋರಿದ್ದಾರೆ. ಒಟ್ಟು 80 ಅಂಕದಲ್ಲಿ ಬರೋಬ್ಬರಿ 70 ಅಂಕ ಸೇಮ್ ಟು ಸೇಮ್ ಇದೆ. ಮೊದಲ 10 ಅಂಕಗಳು ಮಾತ್ರ ಭಿನ್ನವಾಗಿದೆ.
2025 ಸಪ್ಲಿಮೆಂಟರಿ ಪ್ರಶ್ನೆ ಪತ್ರಿಕೆ ಈ ಬಾರಿಯ ಕನ್ನಡ ಮೇನ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಹೋಲಿಸಿದಾಗ ಮಾಹಿತಿ ಬಹಿರಂಗವಾಗಿದೆ. ಸಪ್ಲಿಮೆಂಟರಿ ಪ್ರಶ್ನೆ ಪತ್ರಿಕೆ ಮೇನ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆಯಾಗಿ ಮಾರ್ಪಾಡು ಮಾಡಿದ್ದು ಪ್ರತ್ಯೇಕವಾಗಿ ಕನ್ನಡ ಪ್ರಶ್ನೆ ಪತ್ರಿಕೆ ತಯಾರು ಮಾಡಲಿಕ್ಕೆ CBSE ಬೋರ್ಡ್ಗೆ ಆಗ್ಲಿಲ್ವಾ ಅನ್ನುವಂಥ ಪ್ರಶ್ನೆ ಎದ್ದಿದೆ. ನವೋದಯ ಶಾಲೆಗೆ ಸೇರಿ ಉತ್ತಮ ಶಿಕ್ಷಣ ಪಡೆಯುವ ಆಸೆ ಹೊಂದಿದ್ದ ವಿದ್ಯಾರ್ಥಿನಿಗೆ ನಿರಾಸೆಯಾಗಿದೆ. ಪರೀಕ್ಷೆಗೆ ಹಾಜರಾಗಿ ಪರೀಕ್ಷೆ ಬರೆದ್ರೂ ಕೂಡ ರಿಸಲ್ಟ್ ನೋಡಿ ಬಾಲಕಿ ಶಾಕ್ ಆಗಿದ್ದಾಳೆ. ಪರೀಕ್ಷೆಗೆ ಹಾಜರಾಗಿದ್ರೂ ಕೂಡ ವಿದ್ಯಾರ್ಥಿನಿ ಪರೀಕ್ಷೆಯನ್ನೇ ಬರೆದಿಲ್ಲ ಅಂತ ರಿಸಲ್ಟ್ ತೋರಿಸಿದ್ದು ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಕೊಪ್ಪಳದ ಘಟ್ಟರಡ್ಡಿಹಾಳದ ವಿದ್ಯಾರ್ಥಿನಿ ಸಂಗೀತ ಸಮಸ್ಯೆಯನ್ನ ಎದುರಿಸ್ತಾ ಇದ್ದು ನ್ಯಾಯಕ್ಕಾಗಿ ಅಲೆದಾಡ್ತಿದ್ದಾರೆ. ನಾನು ಸರಿ ನಾ ಒಳಗೆ ಎಕ್ಸಾಮ್ ಬರೆಯೋಕೆ ಹೋಗಿದ್ದೆ ರೀ. ಎಕ್ಸಾಮ್ ಬರೆಯೋಕೆ ಹೋದಾಗ ಸರ್ ಹಾಲ್ ಟಿಕೆಟ್ ನೋಡಿದ್ರ ರೀ. ನೋಡಿದಾಗ ಅಲ್ಲಿ ಕುಣಿಸಿದ್ರ ರೀ ಬೇರೆ ರೂಮ್ ನಂಬರ್ಗೆ. ನಾ ಎಕ್ಸಾಮ್ ಅರ್ಧಕ್ಕೆ ಬಿಟ್ಟಾಗ ಹೇಳಿದಾಗ ರೀ ನಾನು ಬೇರೆ ರೂಮ್ ನಂಬರ್ ಕುಂತೀರಿ, ನಾನು ಬೇರೆ ರೂಲ್ ನಂಬರ್ ಅಂತ ಅಂದಾಗ ಈ ಬರೀ ಮುಂದೆ ನೋಡೋಣ ಅಂತ ಅಂದ ರೀ. ಮುಂದಿದಷ್ಟೇ ರೀ. ಈಗೇನಂತಾರೆ ಈಗ ಅವ್ರು ಏನಂತ ಗೊತ್ತಿಲ್ಲ. ನೀವು ಪರೀಕ್ಷೆ ಬರ್ದಿಲ್ಲ ಅಂತಾರ? ಹ್ಞೂ ರೀ. ಓದಿದ್ವಿ ನೀನು? ಓದಿನಿ ರೀ. ಪಾಸ್ ಹಾಕಿದ್ವಿ? ಹ್ಞೂ ರೀ. ಸರ್ಕಾರಿ ಹಾಸ್ಟೆಲ್ಗಳು ಅಕ್ರಮ ಚಟುವಟಿಕೆಯ ಕೂಪವಾಗ್ತಾ ಇದೆಯಾ ಅನ್ನುವಂಥ ಅನುಮಾನ ಮೂಡಿದೆ. ಕೊಲೆ ಪಾತಕಿಯೊಬ್ಬ SC/ST ಹಾಸ್ಟೆಲ್ನಲ್ಲಿ ಆಶ್ರಯ ಪಡೆದಿದ್ದ ವಿಚಾರ ಈಗ ಬಯಲಾಗಿದೆ. ಹಾಸನದ ಗುಂಡೇಗೌಡನ ಕೊಪ್ಪಲಿನಲ್ಲಿ ಮಾರ್ಚ್ 12ರಂದು ವರುಣ್ ಎಂಬಾತನ ಕೊಲೆಯಾಗಿತ್ತು. ಶಶಾಂಕ್ ಹಾಗೂ 8 ಜನರ ತಂಡ ಕೊಲೆ ಮಾಡಿ ಮೃತದೇಹವನ್ನು ಸುಟ್ಟು ಹಾಕಿತ್ತು. ಕೊಲೆ ಬಳಿಕ ಆಯುಧ ಹಾಗೂ ರಕ್ತಸಿಕ್ತ ಬಟ್ಟೆಯನ್ನು ಹಾಸ್ಟೆಲ್ನಲ್ಲೇ ಇಟ್ಕೊಂಡು ಕೊಲೆಗಡುಕ ಹಾಸ್ಟೆಲ್ನಲ್ಲೇ ಆಶ್ರಯವನ್ನು ಪಡೆದಿದ್ದಾನೆ. ಋತ್ವಿಕ್ ಎಂಬಾತ ಕೊಲೆ ಕೇಸ್ನಲ್ಲಿ ಪ್ರಮುಖ ಆರೋಪಿಯಾಗಿದ್ದು ಕೊಲೆ ನಡೆದು ಅನೇಕ ದಿನಗಳ ಕಾಲ ಹಾಸ್ಟೆಲ್ನಲ್ಲೇ ನೆಮ್ಮದಿಯಾಗಿ ಕಾಲವನ್ನು ಕಳೀತಾ ಇದ್ದಂತೆ. ಸದ್ಯ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಮಧ್ಯೆ ಸರ್ಕಾರಿ ಹಾಸ್ಟೆಲ್ಗಳು ಅನೈತಿಕ ಚಟುವಟಿಕೆಗಳ ತಾಣ ಆಗ್ತಾ ಇದೆಯಾ ಅನ್ನುವಂಥ ಅನುಮಾನ ಕೂಡ ಮೂಡಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕುರಿತು ಎಕ್ಸ್ನಲ್ಲಿ ಅವಹೇಳನಕಾರಿ ಪೋಸ್ಟ್ ಪ್ರಕಟಿಸಿದ ಆರೋಪ ಕೇಳಿಬಂದಿದೆ. ಹೀಗಾಗಿ ಬೆಂಗಳೂರು ನಗರ ಸೈಬರ್ ಕ್ರೈಂ ಪೊಲೀಸರು ಸುಮೋಟೋ ಪ್ರಕರಣ ದಾಖಲಿಸಿದ್ದಾರೆ. ಹಿಂದೂ ಜಾಗೃತನಾಗು ಎಂದು ಎಕ್ಸ್ ಖಾತೆಯಲ್ಲಿ ವಿವಾದಾತ್ಮಕ ಪೋಸ್ಟ್ ಮಾಡಲಾಗಿದೆ. ಪೋಸ್ಟ್ನಲ್ಲಿ ಗೃಹ ಸಚಿವರನ್ನ ಉದ್ದೇಶಿಸಿ ಗೃಹ ಸಚಿವರೇ ನೆಟ್ಟಗಿಲ್ಲ, ಇನ್ನು ಅವರ ಕಾಲೇಜಿನ ಪ್ರೊಫೆಸರ್ ನೆಟ್ಟಗಿರ್ತಾನ ಅನ್ನುವಂತಹ ಆಕ್ಷೇಪಾರ್ಹ ಪೋಸ್ಟ್ ಹಾಕಿದ್ದಾರೆ. ಈ ಹಿನ್ನೆಲೆ ಬೆಂಗಳೂರು ಸೈಬರ್ ಕ್ರೈಂ ಠಾಣೆಯಲ್ಲಿ ಪೊಲೀಸರು IT ಆಕ್ಟ್ ಮತ್ತು BNS ಸೆಕ್ಷನ್ 299ರ ಅಡಿಯಲ್ಲಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಸರಿಯಾಗಿ ಕೆಲಸಕ್ಕೆ ಬರ್ತಾ ಇಲ್ಲ ಯಾಕೆ ಅಂತ ಪ್ರಶ್ನಿಸಿದ್ದಕ್ಕೆ ಸೂಪರ್ವೈಸರ್ನ ಕೊಲೆ ಮಾಡಿರುವಂಥ ಘಟನೆ ಬೆಂಗಳೂರಿನ ರಾಜಗೋಪಾಲ ನಗರದಲ್ಲಿ ನಡೆದಿದೆ. ಪೀಣ್ಯ 2ನೇ ಹಂತದಲ್ಲಿರುವಂಥ ಪವರ್ ಪ್ಲಾಸ್ಟಿಕ್ ಕಂಪನಿಯಲ್ಲಿ ಸೂಪರ್ವೈಸರ್ ಆಗಿದ್ದಂಥ ಉತ್ತರ ಪ್ರದೇಶ ಮೂಲದ ರಾಹುಲ್ ಮೃತ ದುರ್ದೈವಿ. ಕೊಲೆ ಆರೋಪಿ ಯಾದಗಿರಿ ಮೂಲದ ಹನುಮಂತಪ್ಪ ಎಂಬಾತನನ್ನ ಬಂಧನ ಮಾಡಲಾಗಿದೆ. ಈ ಫ್ಯಾಕ್ಟರಿಯಲ್ಲಿ ಆರೋಪಿ ಹನುಮಂತಪ್ಪ 7 ವರ್ಷಗಳಿಂದ ವೆಲ್ಡಿಂಗ್ ಕೆಲಸ ಮಾಡ್ತಾ ಇದ್ದ. ಇತ್ತೀಚೆಗೆ ಕೆಲಸಕ್ಕೆ ಗೈರಾಗ್ತಾ ಇದ್ದಿದ್ದನ್ನು ರಾಹುಲ್ ಪ್ರಶ್ನಿಸಿದ್ರು. ಇದರಿಂದಾಗಿ ಸಿಟ್ಟಿಗೆದ್ದಂಥ ಹನುಮಂತಪ್ಪ ರಾಹುಲ್ ಬೆನ್ನಟ್ಟಿ ಚಾಕುವಿನಿಂದ ಚುಚ್ಚಿ ಪರಾರಿಯಾಗಿದ್ದ. ಕೂಡಲೇ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದೊಯ್ದರೂ ಕೂಡ ಮಾರ್ಗ ಮಧ್ಯೆ ರಾಹುಲ್ ಮೃತಪಟ್ಟಿದ್ದಾರೆ. ಬೆಂಗಳೂರು ಪೊಲೀಸರು ಡ್ರಗ್ಸ್ ವಿರುದ್ಧ ಕಾರ್ಯಾಚರಣೆ ತೀವ್ರಗೊಳಿಸಿದ್ದಾರೆ. ನಗರದ ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ನಡೆದ ಕಾರ್ಯಾಚರಣೆಗಳಲ್ಲಿ ಬರೋಬ್ಬರಿ 2.57 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ಸೀಸ್ ಮಾಡಲಾಗಿದೆ. ಸಿಖ್ ಪೂಜಾರಿ ಸೇರಿ 3 ಅಂತಾರಾಜ್ಯ ಡ್ರಗ್ಸ್ ಪೆಡ್ಲರ್ಗಳನ್ನು ಆಡುಗೋಡಿ ಪೊಲೀಸರು ಬಂಧಿಸಿದ್ದಾರೆ. ಯಲಹಂಕದಲ್ಲಿ ಡ್ರಗ್ಸ್ ಪೆಡ್ಲರ್ ಮಾಡ್ತಾ ಇದ್ದಂತಹ ನೈಜೀರಿಯಾದ ಸ್ಯಾಮ್ಯುಯಲ್ ಇಕಿನಾನನ್ನ ಬಂಧಿಸಿ 2 ಕೋಟಿ ರೂಪಾಯಿ ಮೌಲ್ಯದ MDMA ಮಾದಕ ವಸ್ತುವನ್ನು ವಶಪಡಿಸಿಕೊಳ್ಳಲಾಗಿದೆ. ಜೊತೆಗೆ ಭಾರತೀನಗರ, ಜಾಲಹಳ್ಳಿ ಮತ್ತು ಪುಲಿಕೇಶಿ ನಗರ ಠಾಣೆಯಲ್ಲಿ ಆ ವ್ಯಾಪ್ತಿಯಲ್ಲಿಯೂ ಕೂಡ ಲಕ್ಷಾಂತರ ರೂಪಾಯಿ ಮೌಲ್ಯದ ಗಾಂಜಾ ಜಪ್ತಿ ಮಾಡಲಾಗಿದೆ. ಇನ್ನು ಹುಬ್ಬಳ್ಳಿಯಲ್ಲಿ ರೈಲಿನಲ್ಲಿ ಸಾಗಾಟ ಮಾಡ್ತಾ ಇದ್ದ 4.22 ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾ ಜಪ್ತಿ ಮಾಡಲಾಗಿದೆ. ನರಸಾಪುರ ಹುಬ್ಳಿ ಅಮರಾವತಿ ಎಕ್ಸ್ಪ್ರೆಸ್ ರೈಲಿನಲ್ಲಿ ಮಾದಕ ವಸ್ತುಗಳನ್ನು ಸಾಗಾಟ ಮಾಡಲಾಗ್ತಾ ಇತ್ತು. ಖಚಿತ ಮಾಹಿತಿ ಮೇರೆಗೆ ಹುಬ್ಬಳ್ಳಿ ರೈಲ್ವೆ ಪೊಲೀಸ್ ದಾಳಿ ನಡೆಸಿ ಬ್ಯಾಗ್ನಲ್ಲಿದ್ದ 8.50 kg ತೂಕದ ಬಂಡಲ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಹುಬ್ಳಿ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗಾಂಜಾ ಸೇವನೆ ಮಾಡ್ತಾ ಇದ್ದ ಇಬ್ಬರನ್ನ ಬಂಧಿಸಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಪಟ್ಟಣದಲ್ಲಿ ನಡೆದಿದೆ. ಪಟ್ಟಣದ RTO ಸರ್ಕಲ್ನಲ್ಲಿ ಗಾಂಜಾ ಸೇವಿಸುವಾಗ ಚಿಕ್ಕೋಡಿ ಪೊಲೀಸರು ಬಂಧಿಸಿದ್ದಾರೆ. ಮೊಹಸೀನಾ ಖಾನ ಪಠಾಣ ಮತ್ತು ಶಿವಲಿಂಗ ಭಜಂತ್ರಿ ಬಂಧಿತರಾಗಿದ್ದು ವೈದ್ಯಕೀಯ ಪರೀಕ್ಷೆ ನಡೆಸಿದ ವೇಳೆ ಗಾಂಜಾ ಸೇವನೆ ದೃಢಪಟ್ಟಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಚಿಕ್ಕೋಡಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂಥ RCB ವರ್ಸಸ್ SRH ಪಂದ್ಯದ ವೇಳೆ ಅಭಿಮಾನಿಗಳ ಮೊಬೈಲ್ ಕಳ್ಳತನವಾಗಿತ್ತು. ಈ ಪ್ರಕರಣದ ಸಂಬಂಧ ಕಬ್ಬನ್ ಪಾರ್ಕ್ ಪೊಲೀಸರು ಓರ್ವ ಆರೋಪಿ ಮತ್ತು 3 ಕಾನೂನು ಸಂಘರ್ಷಕ್ಕೊಳಗಾದಂಥವರ ಮೇಲೆ ಕ್ರಮವನ್ನು ಜರುಗಿಸಿದ್ದಾರೆ. ಇನ್ನು ಆರೋಪಿಗಳು ಮ್ಯಾಚ್ಗೂ ಹಿಂದಿನ ದಿನ ಜಾರ್ಖಂಡ್ನಿಂದ ಬೆಂಗಳೂರಿಗೆ ಬಂದಿದ್ದು ನಗರದಲ್ಲಿ ರೂಮ್ ಮಾಡಿಕೊಂಡಿದ್ರಂತೆ. ಪಂದ್ಯ ಆರಂಭಕ್ಕೂ ಮುನ್ನವೇ ಸ್ಟೇಡಿಯಂ ಬಳಿಗೆ ಹೋಗಿದ್ದು ಪಂದ್ಯ ಮುಗಿದ ಬಳಿಕ ಜನ ಹೊರಗಡೆ ಬರುವಾಗ ಮೊಬೈಲ್ ಕಳ್ಳತನ ಮಾಡಿದ್ದಾರೆ.
ಸುಮಾರು 18 ಲಕ್ಷ ರೂಪಾಯಿ ಮೌಲ್ಯದ ಒಟ್ಟು 21 ಮೊಬೈಲ್ಗಳನ್ನು ಕಳ್ಳತನ ಮಾಡಿದ್ದಾರೆ. ಓರ್ವ ಆರೋಪಿ ಸೇರಿದಂತೆ 3 ಅಪ್ರಾಪ್ತರನ್ನು ಬಂಧಿಸಿ ಮೊಬೈಲ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಹಲವರು ಪರಾರಿಯಾಗಿದ್ದು ಪೊಲೀಸರು ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಚಿಕ್ಕಮಗಳೂರು ತಾಲೂಕಿನ ಹೊಸಪೇಟೆ ಗ್ರಾಮದ ಸಂತೆಯಲ್ಲಿ ಪುಸ್ತಕ ಹಂಚಿ ಮತಾಂತರಕ್ಕೆ ಯತ್ನಿಸ್ತಾ ಇದ್ದಂಥ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ಹಿಂದೂ ಸಂಘಟನೆಗಳು ಮತಾಂತರಕ್ಕೆ ಬಂದವರಿಗೆ ಧರ್ಮದೇಟನ್ನು ಕೊಟ್ಟಿದ್ದಾರೆ. ಭದ್ರಾವತಿ ಮೂಲದವರು ಇಬ್ಬರು 2,000 ಪುಸ್ತಕ ತಂದು ಮತಾಂತರಕ್ಕೆ ಯತ್ನವನ್ನು ಮಾಡ್ತಾ ಇದ್ರು ಅಂತ ಹೇಳಲಾಗಿದೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಮಾರ್ಚ್ 14ರಂದು ವಿವಿಧೆಡೆ ಕುರಿ ಕಳವು ಮಾಡಿದ್ದ 3 ಕುಖ್ಯಾತ ಕಳ್ಳರನ್ನ ಶ್ರೀನಿವಾಸಪುರ ಪೊಲೀಸರು ಬಂಧಿಸಿದ್ದಾರೆ. ಕುರಿ ಕಳುವಾಗಿದ್ದ ಬಗ್ಗೆ ಶ್ರೀನಿವಾಸಪುರ ಠಾಣೆಯಲ್ಲಿ 4 ಪ್ರಕರಣ ಮತ್ತು ಗೌನಿಪಲ್ಲಿ ಠಾಣೆಯಲ್ಲಿ 1 ಪ್ರಕರಣ ದಾಖಲಾಗಿತ್ತು. ಘಟನೆಗೆ ಸಂಬಂಧಪಟ್ಟಂತೆ ತುಮಕೂರು ಮೂಲದ ಕೆಂಪರಾಜು, ಪ್ರಶಾಂತ್ ಮತ್ತು ಹನುಮಂತ ಅನ್ನುವವರನ್ನ ಬಂಧಿಸಲಾಗಿದೆ. ಬಂಧಿತರಿಂದ 3 ಲಕ್ಷ ಮೌಲ್ಯದ 37 ಕುರಿಗಳನ್ನು ವಶಕ್ಕೆ ಪಡೆದು ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ರಾಜ್ಯದಲ್ಲಿ ಮಳೆ ಮುಂದುವರಿಕೆ ಆಗುವಂತಹ ಮುನ್ಸೂಚನೆ ನೀಡಲಾಗಿದೆ. ಇಂದು ಮತ್ತು ನಾಳೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆ ಅಬ್ಬರಿಸುವ ಸಾಧ್ಯತೆ ಇದೆ. ರಾಜ್ಯದ 14 ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ನೀಡಿದೆ. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು ಜಿಲ್ಲೆಗಳಲ್ಲಿ ಅಲರ್ಟ್ ಘೋಷಿಸಲಾಗಿದೆ. ಮಂತ್ರಾಲಯದಲ್ಲಿರುವಂತಹ ಕರ್ನಾಟಕ ಅತಿಥಿ ಗೃಹದಲ್ಲಿ ಅವ್ಯವಸ್ಥೆ ಬಗ್ಗೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ KN ಫಣೀಂದ್ರ ದಿಢೀರ್ ಭೇಟಿಯನ್ನು ನೀಡಿ ವರದಿಯನ್ನು ಕೇಳಿದ್ದಾರೆ. ಆಗಸ್ಟ್ 9, 2022ರಂದು ಲೋಕಾರ್ಪಣೆಗೊಂಡಿದ್ದಂತಹ ಅತಿಥಿ ಗೃಹದಲ್ಲಿ ಹಲವು ನ್ಯೂನತೆಗಳು ಕಂಡುಬಂದಿದ್ದು 50 ಶೌಚಾಲಯಗಳ ಸ್ವಚ್ಛತೆಗೆ ಕೇವಲ 2 ಸಿಬ್ಬಂದಿ ನೇಮಕ ಮಾಡಲಾಗಿತ್ತು. ನೀರಿಗಾಗಿ ಇಟ್ಟಿರುವಂತಹ 8 ಸಿಂಟೆಕ್ಸ್ಗಳಲ್ಲಿ 5 ಸಿಂಟೆಕ್ಸ್ ಹಾಳಾಗಿದೆ. ಕೆಪಿಎಸ್ ಮ್ಯಾಗ್ನೆಟ್ ಹೆಸರಿನಲ್ಲಿ 40,000 ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಹೊರಟಿದ್ದಾರೆ ಅಂತ ಎಐಡಿವೈಒ ಸಂಘಟನೆ ಆರೋಪಿಸಿದೆ. ರಾಯಚೂರು ಜಿಲ್ಲೆ ಹಟ್ಟಿಯಲ್ಲಿ ಸಂಘಟನೆ ಸದಸ್ಯರು ಶಾಲಾ ಮಕ್ಕಳೊಂದಿಗೆ ಸೇರಿ ಜಾಗೃತಿ ಸಭೆ ನಡೆಸಿದರು. ಶಿಕ್ಷಣವನ್ನು ಖಾಸಗೀಕರಣ ಮಾಡುವ ಹುನ್ನಾರದಿಂದ ವಿಲೀನದ ನೆಪದಲ್ಲಿ ಶಾಲೆಗಳನ್ನು ಮುಚ್ಚಲು ಹೊರಟಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಮೈಸೂರಿನ ರಾಮಕೃಷ್ಣ ನಗರದ ಐಬ್ಲಾಕ್ 2ನೇ ಮುಖ್ಯ ರಸ್ತೆಯಲ್ಲಿ ಸೇತುವೆ ಕುಸಿದಿದೆ. ರಾಜಕಾಲುವೆ ಮೇಲ್ಸೇತುವೆ ಕುಸಿದು 6 ತಿಂಗಳಾದರೂ ಕೂಡ ರಿಪೇರಿ ಮಾಡಲಿಕ್ಕೆ ಅಧಿಕಾರಿಗಳು ಮೀನಾಮೇಷ ಎಣಿಸ್ತಾ ಇದ್ದಾರೆ. ಸಿಎಂ ನಿವಾಸದ ಸಮೀಪವೇ ರಾಜಕಾಲುವೆ ರಸ್ತೆ ಕುಸಿದಿದ್ದು ಕೇಳೋರೇ ಇಲ್ಲ ಅನ್ನುವಂತಾಗಿದೆ. ಕೊಪ್ಪಳದ ಕುಷ್ಟಗಿ ಪಟ್ಟಣದಿಂದ ಬೆಂಗಳೂರಿಗೆ ನೂತನ ಪ್ಯಾಸೆಂಜರ್ ರೈಲು ಓಡಿಸಲು ರೈತ ಸಂಘಟನೆ ಮನವಿ ಸಲ್ಲಿಸಿದೆ. ಗದಗ ವಾಡಿ ಹೊಸ ರೈಲು ಮಾರ್ಗದಲ್ಲಿ ಕೊಪ್ಪಳದ ಕುಷ್ಟಗಿ ಪಟ್ಟಣದಿಂದ ಹುಬ್ಬಳ್ಳಿಗೆ ಎಕ್ಸ್ಪ್ರೆಸ್ ರೈಲು ಸಂಚಾರ ಕಳೆದ ವರ್ಷ ಆರಂಭವಾಗಿತ್ತು. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಕುಣಿಬೆಣಕೆರೆ ಗ್ರಾಮದಲ್ಲಿ ವೀರಾಂಜನೇಯ ರಥೋತ್ಸವ ಅದ್ದೂರಿಯಾಗಿ ನೆರವೇರಿದೆ. ಪವಾಡ ಪುರುಷ ವೀರಾಂಜನೇಯ ಬೇಡಿದ ವರವನ್ನ ಕರುಣಿಸ್ತಾನೆ ಅನ್ನುವಂಥ ನಂಬಿಕೆ ಇದೆ. ನಾನಾ ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ರಥೋತ್ಸವವನ್ನು ಕಣ್ತುಂಬಿಕೊಂಡರು. ಕೋಲಾರ ಜಿಲ್ಲೆಯ ಮಾಲೂರಿನ ಚಿಕ್ಕ ತಿರುಪತಿ ಜಾತ್ರೆ ಪ್ರಯುಕ್ತ ಮಾಜಿ ಶಾಸಕ ಮಂಜುನಾಥ ಗೌಡ ಆಯೋಜಿಸಿದ್ದ ಸಂಗೀತೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದೆ. ಈ ಕಾರ್ಯಕ್ರಮಕ್ಕೆ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗಿದ್ದಂತಹ ಗಿಲ್ಲಿ ನಟ ವಿಶೇಷ ಅತಿಥಿಯಾಗಿ ಆಗಮಿಸಿದ್ರು. ಗಿಲ್ಲಿ ನಟನನ್ನ ನೋಡಲು ಸಾವಿರಾರು ಅಭಿಮಾನಿಗಳು ಮುಗಿಬಿದ್ದಿದ್ದು ತಮ್ಮ ಅಭಿಮಾನಿಗಳಿಗಾಗಿ ಗಿಲ್ಲಿ ನಟ ಡೈಲಾಗ್ ಹೊಡೆದು ರಂಜಿಸಿದ್ದಾರೆ. ಇದೇ ವೇಳೆ ಗಿಲ್ಲಿ ಬೇಗ ಮದುವೆ ಆಗಿ ಅಂತ ಮಾಜಿ ಶಾಸಕ ಮಂಜುನಾಥ ಗೌಡ ಹಾರೈಸಿದ್ರು.